ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ ಅಮ್ಮ, ನಿಮ್ಮ ಹೆಸರೇನು? ನನ್ನ ಹೆಸರು ರೋಹಿಣಿ ವಿಠಲ್ರಾವ್. ಇವತ್ತು ಯಾವ ವಿಷಯ ಹೇಳೋಕ್ಕೋಸ್ಕರ ಬಂದಿದ್ದೀರಾ? ನಿತ್ಯದಲ್ಲಿ ದಿನನಿತ್ಯ ಹೆಣ್ಣು ಮಕ್ಕಳು ಏನೇನು ಪಾರಾಯಣ ಮಾಡಬೇಕು, ಏನೇನು ಮಾಡಿದರೆ ನಮ್ಗೆ ಸಫಲ ಆಗ್ತದೆ, ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತ ಒಳ್ಳೆ ವಿಷಯನೇ ನೀವು ಆರಿಸ್ಕೊಂಡಿದ್ದೀರಾ. ಖಂಡಿತ ಹೇಳಿ ಅಮ್ಮ, ಏನೇನು ಹೆಣ್ಣು ಮಕ್ಕಳು ದಿನನಿತ್ಯ ಪಾರಾಯಣ ಮಾಡಬೇಕು ಅಂತ. ಬೆಳಗ್ಗೆ ಎದ್ದು ದೇವ್ರ ಮುಂದೆ ದೀಪ ಹಚ್ಚಿ, ತುಳಸಿಗೆ ಅರ್ಶಿನ ಕುಂಕುಮ, ತುಳಸಿ ನೀರು ಹಾಕಿ ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡು ಒಳಗೆ ಬರಬೇಕು ಮೊದಲು. ಸೆಕೆಂಡ್ ಏನದಂದರೆ, ನಮ್ಮ ಸ್ನಾನ ಆದಮೇಲೆ ದೇವ್ರ ಗೌರಿ ಪೂಜೆ ಮಾಡ್ತಿರ್ತೀವಿ. ಗೌರಿ ಪೂಜೆ ಅನ್ನೋದು ನಾವು ತುಳಸಿ ಇಟ್ಕೋತೀವಿ. ತುಳಸಿ ಇಟ್ಕೊಂಡ್ಬಿಟ್ಟು ಏನು ಮಾಡ್ತೀವಿ, ಆವಾಗ ಗೌರಿ ಪೂಜೆ ಅನ್ನೋದು ತುಳಸಿ ನೀರು ಹಾಕಿ ಅರ್ಶಿನ ಕುಂಕುಮ ಏರಿಸಿ, ಹೂ ಏರಿಸಿ ದೇವ್ರ ಜೊತೆ ತುಳಸಿಗೆ ನಾವು ಆರತಿ ಮಾಡ್ತೀವಿ. ಹೆಣ್ಮಕ್ಳಿಗೆ ಮುಖ್ಯ ಪೂಜೆ ಅಂದರೆ ತುಳಸಿ, ಪಾರ್ವತಿ, ಉಮಾಮಹೇಶ್ವರಿ. ಇದ್ರ ಹೊರತು ನಮ್ಗೆ ಹೆಚ್ಚಿನ ನಮ್ಮ ಪರಮಾತ್ಮ ಲಕ್ಷ್ಮೀದೇವಿನ ಕೊಟ್ಟ ಅಂತಾರೆ. ಲಕ್ಷ್ಮೀ ನಾರಾಯಣಿಂದೇ ಬಂದುಬಿಟ್ಟಿರ್ತಾಳೆ ನಮ್ಮ ಲಕ್ಷ್ಮೀದೇವಿ ಯಾವಾಗಲೂ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಯಾವಾಗಲೂ ನಿತ್ಯದೊಳಗೆ ಹೆಚ್ಚು ನಾವು ಪಾರ್ವತಿ, ಉಮಾಮಹೇಶ್ವರಿನ ಮನಸ್ಸಿಗೆ ಏನೋ ಮನೋನ್ಯಾಯ ರುದ್ರದೇವರು ನಮ್ಮ ಮನಸ್ಸಿನ ಇಚ್ಛೆಗಳೆಲ್ಲ ಪೂರೈಸ್ತಾರೆ ಅವರು. ಅವಾಗ ನಾವೇನು ಮಾಡ್ತೀವಿ, ಪಾರ್ವತಿ ಬರ್ಕೋತಾ ಏನು ಬಿಡ್ತಾ, ಸ್ವಾಮಿ ನನ್ನ ಜಗತ್ತಿನೊಳಗೆ ಏನೇನು ಕಲ್ಯಾಣ ಮಾಡೋಕ್ಕಾಗಿದೆ, ಜಗತ್ತಿನದ್ದು ಎಲ್ಲ ಹೆಣ್ಮಕ್ಳಿಗೆ, ಸ್ತ್ರೀಯರಿಗೆ, ಒಟ್ಟು ಪ್ರತಿಯೊಬ್ಬರಿಗೂ ಒಂದು ಕಲ್ಯಾಣ ಮಾಡೋಂಗೆ ಹೇಳು ಅಂತ ಹೇಳ್ತಾಳೆ ಆಕೆ. ಅವಾಗ ಏನು ಮಾಡ್ತಾ ಅಂದರೆ, ಪಾರ್ವತಿ ನಿತ್ಯ ನಾವು ದರಾ ಸೋಮವಾರ ದಿವಸ ಪಾರ್ವತಿ ಉಮಾಶ್ವರನ ನಿತ್ಯ ಪೂಜೆ ಮಾಡಿದ್ರೆ ಒಳ್ಳೆಯದು. ಕಡೆಗೆ ಸೋಮವಾರಕ್ಕೆ ಮಾತ್ರ ನಾವು ರುದ್ರದೇವ್ರನ್ನ ಪಾರ್ವತಿ ಪೂಜೆ ಮಾಡಿ ಗೆಜ್ಜವಸ್ತ್ರ, ಹೂವು, ಬಿಳಿ ಗೆಜ್ಜವಸ್ತ್ರ ಇರ್ಕೋ ರುದ್ರದೇವ್ರಿಗೆ, ಕೆಂಪು ಗೆಜ್ಜವಸ್ತ್ರ ಏರಿಸಬಾರ್ದು. ಯಾಕೆ ಬಿಳಿ ದಾಣೆ ಚರ್ಮಾಂಬರ ಆತ. ಅದಕ್ಕೆ ಅವ್ನಿಗೆ ಗಿಳಿ ಗೆಜ್ಜವಸ್ತ್ರ ಏರಿಸಿ ನಾವು ಅದು ಹೂ ಏರಿಸಿ ನಿತ್ಯ ಪ್ರದಕ್ಷಿಣೆ ಹಾಕ್ಕೊಂಡು ಪಾರ್ವತಿ ಉಮಾಶ್ವರನ ಇಟ್ಕೋಬೇಕು. 1 ಪಾಯಿಂಟು. ಇನ್ನು ಸೆಕೆಂಡ್ ಪಾಯಿಂಟ್, ನಾವು ಅನಂತರ ನಿತ್ಯ ನಾವು ಹೆಣ್ಣು ಮಕ್ಕಳು ಏನು ಪಾರಾಯಣ ಮಾಡಬೇಕು, ಊಟ ತಕ್ಷಣ, ಊಟಕ್ಕಿಂತ ಮೊದಲು ಏನು ಮಾಡ್ಬೇಕಂದ್ರೆ, ಊಟಕ್ಕಿಂತ ಮೊದಲು ನಿತ್ಯ ಭಾಗವತಿನ ಮುಂಚೆ ನಾವೇನು ಮಾಡ್ಬೇಕಂದ್ರೆ, ಕೇಶವನಾಮಳೆಲ್ಲ ಹೇಳ್ಕೊಂಡಿರ್ತೀವಿ, ಪ್ರದಕ್ಷಿಣೆ ನಮಸ್ಕಾರ ಆಗ್ತದೆ. ನಮ್ಮ ಟೈಮ್ ಸಿಕ್ಕರೆ ಏನದಂದರೆ ಭಾಗವತ ಪಾರಾಯಣ ಮಾಡಬೇಕು. ಭಾಗವತ 18 ಶ್ಲೋಕದ, ಒಂದು ಸ್ಕಂದು ಆಗಂಗಿಲ್ಲ, ಅದಕ್ಕೊಂದು ಪ್ಯಾರ ಆಗಲಿ, ಕಡೆಗೆ ಒಂದು ಲೈನ್ ಆದರೂ ನಾವು ಭಾಗವತ ಓದಬೇಕು. ಆ ಭಾಗವತ ಓದೋದ್ರಿಂದ ಮನಸ್ಸಿಗೆ ತೃಪ್ತಿ ಸಿಗ್ತದೆ. ಆ ತೃಪ್ತಿ ಸಿಗಂದ್ರೆ ಕೃಷ್ಣ ಪರಮಾತ್ಮ ನಿಂತು ನಾವು ನೋಡ್ತೀವಿ, ಏನಪ್ಪ ಅವನು ಸಿಕ್ಕಾನೇನೋ ನಮ್ಮ ಕೈಯಾಗಂತ ನಾವು ನೋಡ್ತಿರ್ತೀವಿ. ಸೆಕೆಂಡ್ ಏನಂತಂದರೆ, ಭಾಗವತ ಆಗಿಂದ ನಾವು ನಿತ್ಯದೊಳಗೆ ವಿಜಯದಾಸರ ಪಂಚಸುಳಾದಿಗಳು ನಿತ್ಯದೊಳಗೂ ಹೇಳಬೇಕು. ಪಂಚರತ್ನ ಸುಳಾದಿಗಳು ನೀವು ನಿತ್ಯದೊಳಗೂ ಹೇಳಬೇಕು. ಅದು ನಿತ್ಯದೊಳಗೆ ಹೇಳಿದ್ರೆ ಏನು ಸಿಗ್ತದೆ ಅಂದರೆ, ನಾವು ವಿಜಯದಾಸರ ಬಳಿ ಹೋಗಿದ್ದೀವೇನೋ ಅಂಥೇಳಿ ನಮಗೊಂದು ಮನಸ್ಸಿಗೆ ಸಮಾಧಾನ ಸಿಗ್ತದೆ. ಇವೆಲ್ಲ ಆಗಿಂದ ಏನು ಮಾಡ್ಬೇಕಂದ್ರೆ, ನಿತ್ಯ ನಾರಾಯಣ ವರ್ಮ ಲಕ್ಷ್ಮೀ ಹೃದಯ ಅಂತ ಬರ್ತದೆ. ನಾರಾಯಣ ವರ್ಮ ಲಕ್ಷ್ಮೀ ಹೃದಯದಿಂದ ನಿತ್ಯ ಓದಬೇಕು. ಶುಕ್ರವಾರ ನಿತ್ಯ ಆಗಲಿ ಅಂದರೆ ಶುಕ್ರವಾರಿಗೆ ಎಡಬಿಡದೆ ಓದಬೇಕು ಅವರನ್ನು. ಅದನ್ನು ಬಿಟ್ಟು ಇನ್ನೊಂದು ಹೇಳ್ಬೇಕಂದ್ರೆ, ಲಕ್ಷ್ಮೀ ಸ್ತವರಾಜ್ ಅಂತ ಬರ್ತದೆ. ಇದು ಲಕ್ಷ್ಮೀ ಸ್ತವರಾಜ್ ಅಂದರೆ 108 ನುಡಿದು. 108 ನುಡಿ ಅಂದರೆ ಲಕ್ಷ್ಮೀ ಹೃದಯ ಓದಿ, ಕಂಬಾರ್ಕ ನಾರಾಯಣ, ಲಕ್ಷ್ಮೀ ಹೃದಯ ಓದಿ, ಲಕ್ಷ್ಮೀ ನಾರಾಯಣನ ಓದಿ, ಮತ್ತು ಲಕ್ಷ್ಮೀ ಹೃದಯ ಓದಬೇಕು. ಆವಾಗ ನಮಗೇನಾಗ್ತದೆ, ಶುಕ್ರವಾರಕ್ಕೆ ನಾವು ಓದಿದ್ದಂದ್ರೆ ನಮ್ಮ ಲಕ್ಷ್ಮೀ ಪೂಜೆ ಮಾಡಿದ್ದು ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ. ಪರಮಾತ್ಮ ಬಂದು ಸ್ವೀಕಾರ ಮಾಡ್ತಾನಲ್ಲ ಅದನ್ನು. ಅದು 3 ಸಂಜೆ ಯಾವಾಗ ದೇವ್ರ ಮುಂದೆ ದೀಪ ಹಚ್ಚಿ ಇದು ಮಾಡ್ಲಿಕ್ಕೆ ಆಗಂಗಿಲ್ಲ ನಮ್ಗೆ ಅಡುಗೆ ಊಟ ಕೆಲಸದಾಗ. ಸಾಯಂಕಾಲ ದೇವ್ರ ಮುಂಚೆ ಲಕ್ಷ್ಮೀ ಶೋಭಾನೆ ಅಂತೇಳಿ ಲಕ್ಷ್ಮೀ ಶೋಭಾನೆ ಅಂದು ನಾವು ಆರತಿ ಲಕ್ಷ್ಮಿಗೆ ಏನಾರ್ತಿ ಅದಕ್ಕಿಂತ ಮುಂಚೆಗೆ ಇದನ್ನು ಹೇಳಬೇಕು. ಇದೆಲ್ಲ ಹೇಳಿದ್ಮೇಲೆ ಏನು ಮಾಡ್ತೀವಿ ಅಂದರೆ, ನಾವು ನಮ್ಗೇನು ಶಕ್ತಿ ಆಗ್ತದಂದರೆ, ಇನ್ನೇನದಂದರೆ ನಿತ್ಯ ಸತ್ಯನ ಕಥೆ ಯಾಕೆ ಓದಬೇಕು ಅಂದರೆ, ಅದ್ರೊಳಗೆ ಎಲ್ಲ ಇಚ್ಛೆಗಳು ಪೂರೈಸಿಬಿಟ್ಟಾನೆ ಪರಮಾತ್ಮ. ನಮ್ಮ ಮೈ ಮೇಲೆ ಬಂದದ್ದು, ತುಡುಗು ಮಾಡಿದ್ದು, ಕಳು ಮಾಡೋದು, ನಾವು ಸುಳ್ಳು ಹೇಳೋದು, ಆಮೇಲೆ ಪ್ರಸಾದ ಸ್ವೀಕಾರ ಮಾಡಿದರೆ ಏನೇನು ಆಗ್ತದೆ ನಮಗೆ, ಆ ಪ್ರಸಾದ ನಮ್ಗೆ ಎಷ್ಟು ಪುಣ್ಯ ಅದ ಅದೆಲ್ಲ ಹೇಳ್ತಾನೆ. ಅದಕ್ಕೆ ದರಾ ಹುಣ್ಣಿಮೆ ಅಮಾಸಿ ನೀವು ಪಂಚಪಕ್ವಾನ ಮಾಡಿದ ಸತ್ಯನಾರಾಯಣ ಪ್ರಸಾದ ಒಂದು ಸ್ವಲ್ಪ ಮಾಡಿಟ್ಟು, ಸತ್ಯನಾರಾಯಣ ಫೋಟೋ ಗೆಜ್ಜವಸ್ತ್ರ, ಹೂವು, ನಾರಾಯಣ ದೇವರಿಗೆ ಆದರೂ ಮಾಡಿದರೆ, ಅದು ನೈವೇದ್ಯ ಮಾಡಿದರೆ ಭಾಳ ಪುಣ್ಯ. ಆಮೇಲೆ ಅಮ್ಮ ಶುಕ್ರವಾರ ಏನು ಹೇಳಬೇಕು? ಶುಕ್ರವಾರ ನೋಡ್ರಿ, ಬೆಳಗ್ಗೆ ಹಿಡ್ಕೊಂಡು ನೀವು ಸಾಯಂಕಾಲ ಫುಲ್ಲು ಮುತ್ತೈದರಿಗೆ ದೊಡ್ಡ ಹಬ್ಬ. ಅವತ್ತು ದೊಡ್ಡ ಹಬ್ಬ. ಯಾಕಂದರೆ ಎರ್ಕೊಂಡು ಹೂಸ್ಕೊಂಡು ಲಕ್ಷ್ಮೀನಾರಾಯಣ ಪೂಜೆ ಕೂತು ಬಿಡ್ತೀವಿ ನಾವು. ಲಕ್ಷ್ಮೀ ಪೂಜೆ ಕೂತ್ರೆ ಸಾಯಂಕಾಲ ಬೆಳಗ್ಗೆನೂ ಆರತಿ ಮಾಡಿರ್ತೀವಿ. ಮತ್ತು ಸಾಯಂಕಾಲ ಏನು ಮಾಡೋಕೆ ನಾವು ಕಡೆಗೆ ಲಕ್ಷ್ಮೀ ಪೂಜಕರೇ 12 ತಿಂಗಳು ಈಗ ಶ್ರಾವಣ ಮಾಸ ಶುಕ್ರವಾರ ಇಷ್ಟೇ ಕುಂಕುಮಾರ್ಚನೆ ಮಾಡ್ತಾರೆ. ನಿತ್ಯ ದರ ಶುಕ್ರವಾರ ಇದೇನು ಥರ ಲಕ್ಷ್ಮೀ ಶತನಾಮ ಬರ್ತದೆ, ಅಥವಾ ಲಕ್ಷ್ಮೀ ಪಾರಾಯಣದಂತ ಬರ್ತದೆ. ಅದ್ರಾಗ ಏನು ಮಾಡಬೇಕು, ಅದ್ರಲ್ಲಿ ಲಕ್ಷ್ಮೀ ಕುಂಕುಮಾರ್ಚನೆ ಮಾಡಬೇಕು. ಶ್ರೀಚಕ್ರ ಇದ್ರಂಗೆ ಸರಿ ಶ್ರೀಚಕ್ರ ಇರಲಿಲ್ಲ ಲಕ್ಷ್ಮೀ ಪಾದಕ್ಕೆ ಕೃಷ್ಣನ ಇಟ್ಕೊಂಡಲ್ಲೇ, ಕೃಷ್ಣ ಇಲ್ಲಾದ್ರೆ ನಾವೇನು ಮಾಡ್ಲಿಕ್ಕೆ ಬರೋಂಗಿಲ್ಲ. ಅಲ್ಲಿ ಅಷ್ಟು ಕುಂಕುಮಾರ್ಚನೆ ಮಾಡಬೇಕು. 108 ಸಲ ಅಂದ್ಬಿಟ್ಟು
ಆಮೇಲೆ ಸಾಯಂಕಾಲದಿಂದ ಮತ್ತೆ ಇದು ಊದು ಹಾಕೋದು, ಹೂ ಏರಿಸೋದು, ಆರತಿ ಮಾಡೋದು, ಜಯಕೊಲ್ಲಾಪುರ ನೆಲೆ ಅನ್ನೋದು, ಪ್ರದಕ್ಷಿಣೆ ನಮಸ್ಕಾರ ಹಾಕಿ ಶ್ರೀಪತಿ ಅಂತ ಶುಕ್ರವಾರ ನಮ್ಮದು ಮುಗಿಸ್ಬೇಕು. ಬೆಳಗ್ಗೆ ಅಡುಗೆ ಸಾಯಂಕಾಲ, ಬೆಳಗ್ಗೆ ಇಟ್ಕೊಂಡು ನಾವು ಅಡುಗೆ ಊಟ ದೇವ್ರ ಇದ್ರೊಳಗೆ ಕಳೆದು ಬಿಡ್ತೀವಿ. ಇನ್ನೊಂದು ನಮ್ಗೆ ಟೈಮ್ ಸರಿಯಾಗಿ ಬೆಳಗ್ಗೆ ಆಗಂಗಿಲ್ಲ. ಅದರಿಂದ ಸಾಯಂಕಾಲ ಲಕ್ಷ್ಮೀನಾರಾಯಣಗೆ ಆರತಿ ಇರ್ತಂತ ಶುಕ್ರವಾರ ಮಾಡಬೇಕು. ಬೆಳಗ್ಗೆ ನಾವು ನಿತ್ಯದೊಳಗೆ ಪರಮಾತ್ಮನ ಶ್ರೀನಿವಾಸನನ್ನು ನೆನೆಸ್ಕೋಬೇಕು. ಅಲ್ಲಿ ಯಾಕೆ ನೆನೆಸ್ಕೋಬೇಕಂದ್ರೆ ಅಲ್ಲಿ ಅಂಜನಾಚಲ, ಶೇಷಾಚಲ, ಋಷಭಾಚಲ, ವೆಂಕಟಾಚಲ ಇವು ಯಾಕೆ ಬರ್ತಾವಂತಂದ್ರೆ ನಾನು ನಿತ್ಯ ಇದನ್ನು 3 ಸಲ ನಾವಂದ್ರೆ ವೆಂಕಪ್ಪನ ಬಳಿ ಹೋಗಿ ನಾವು ದರ್ಶನ ತೊಗೊಂಡು ಮುಂದಷ್ಟು ಪುಣ್ಯ ಅಂತ ಹೇಳ್ತಾರೆ. ಇದಕ್ಕೆ ಮನುಷ್ಯರು ಶ್ರೀನಿವಾಸರು ಬಂದು ಕೂತಂಗೂ ನಮ್ಗೆ ಸಮಾಧಾನ ಇರ್ತದೆ. ಅದನ್ನು ನಾವು ತಿಳ್ಕೊಂಡ್ಬಿಟ್ಟೆ ಅಂದ್ರೆ ನಿತ್ಯ ಪಾರಾಯಣ ಬಿಡಬೇಕು ಅಂತ ನಮ್ಗೆ ಅನ್ಸಂಗಿಲ್ಲ. ಪರಮಾತ್ಮನ ಮನೆಗೆ ಕೆಲಸ ಬಿಡೋದು, ಪರಮಾತ್ಮನ ನಾಮಸ್ಮರಣೆ ಬಿಡ್ಲಿಕ್ಕೆ ಶಕ್ಯ ಆಗಂಗಿಲ್ಲ ನಾವು. ಯಾಕಂತಿಕೊಂಡ್ರೆ ಅವತ್ತು ಹಿಂದಿನ ದಿವಸ ಏನಾಗ್ತದೆ, ಗುರುವಾರ ದಿವಸ ಸಾಯಂಕಾಲ ಆದಷ್ಟು ನೀವೆಲ್ಲ ಊರಿಗೆ ಹೋಗೋರು ಇದ್ರ ಸಹಿತಕ್ಕೆ ಬೆಳಗ್ಗೆ ಶುಕ್ರವಾರ ಲಕ್ಷ್ಮೀನಾರಾಯಣ ಪೂಜಾ ಮಾಡಿ ನೀವು ಮನೆಗೆ ಬಿಡಬೇಕು, ಆರತಿ ಅಕ್ಷಂತಿ ಮಾಡಿ. ಸಾಯಂಕಾಲ ಇಲ್ಲೇನ ಪರಮಾತ್ಮ ಎಲ್ಲಿ ಊರಿಗೆ ಹೋಗುತ್ತೆ ಅಲ್ಲಿ ಪರಮಾತ್ಮ ಇರ್ತಾನೆ ಅಂತೇಳಿ ನಡೆಸಿಕೊಡ್ಬೇಕು. ಆಮೇಲೆ ಶುಕ್ರವಾರ ನೀವು ಲಕ್ಷ್ಮೀ ಸ್ತವರಾಜ ಏನದಲ್ಲ ಅದು 3 ಸಲ ಹೇಳ್ಬೇಕಂತದ. ಲಕ್ಷ್ಮೀ ಸ್ತವರಾಜ ಅದನ್ನು 3 ಸಲ ಆಗಂಗಿಲ್ಲ. ಯಾಕಂದ್ರೆ ನಿತ್ಯ ಪಾರಾಯಣ ಇರ್ತದೆ. ಟೈಮ್ ಇದ್ದವ್ರು ಹೇಳ್ಬೋದು, ಟೈಮ್ ಇಲ್ಲವ್ರಿಗೆ ನಿತ್ಯ ಶುಕ್ರವಾರ 1 ಸಲ ಆದ್ರೂ ಅದನ್ನು ಹೇಳಬೇಕು. ಆಮೇಲೆ 8 ಬರ್ತದೆ ಅದು. ಆಮೇಲೆ ಪ್ರತಿ ಮಂಗಳವಾರ ಏನು ಹೇಳಬೇಕು ಅಂದ್ರಲ್ಲ, ಅದೇನದು? ಪ್ರತಿ ಮಂಗಳವಾರ ನೋಡಮ್ಮ, ನಾವು ನಿತ್ಯದೊಳಗಂಕಾರ 5 ವಿಜಯರಾತ್ರ ಪಂಚರತ್ನ ಹೇಳ್ತೀವಿ. ಆದ್ರೆ ಮಂಗಳವಾರ ದಿವಸ ವಿಶೇಷ ಏನಂದ್ರೆ 3 ರಿಂದ 4 ತನಕ ರಾಹು ಕಾಲ ಇರ್ತದೆ. ಆ ರಾಹು ಕಾಲದೊಳಗೆ ನಾವು ದುರ್ಗಾಸುರಾದಿ 8 ಸಲ ಪಾರಾಯಣ ಮಾಡಬೇಕು. ಒಂದು ವೇಳೆ ನಾವೆಲ್ಲ ದುರ್ಗಾಸುರನ ಪಾರಾಯಣ ಹೋಗ್ಲಿಲ್ಲ ಕಡೆಗೆ 3 ಸಂಜೆ ನಾವು ಮನೆಯೊಳಗೆ ಕೂತು ಎಲ್ಲರೂ ಹೋಗಿದ್ದೆವು, ಎಲ್ಲ ಊರ್ದು ಬರೋದಾಗಲಿಲ್ಲ ಅಂದ್ರೆ ಸಾಯಂಕಾಲ ನಿಮ್ಮ ಪಾರಾಯಣ ಜೊತೆ 8 ಸಲ ಆದರೂ ಪಾರಾಯಣ ಮಾಡಬೇಕು. ಅದನ್ನು ಒಮ್ಮೆ ಹಿಡಿದು ಅಂದರೆ ಬಿಡಬಾರ್ದು. ಅದನ್ನು 8 ಸಲ ಪಾರಾಯಣ ಮಾಡಬೇಕು ದುರ್ಗಾಸುರಾದಿ. ಹರೇ ಶ್ರೀನಿವಾಸಮ್ಮ, ನೀವು ಆವಾಗವಾಗ ಆ ಕಡೆ ನೋಡ್ತಾ ಇದ್ರಿ, ಏನು ವಿಚಾರ ಅದು? ಅದು ಏನೋ ದೇವ್ರ ಸಂಕಲ್ಪ. ಅವರು ಇದು ವಿಡಿಯೋ ಮಾಡೋರು ತುಳಸಿ ಮುಂದೆ ಕೂಡಿಸಿಬಿಟ್ರು. ಆ ತುಳಸಿ ಮುಂದೆ ಇನ್ನೊಂದು ನನಗೆ ವಿಶೇಷ ಅಂದ್ರೆ ವಿಷ್ಣು ತೀರ್ಥರ ಬಳ್ಳಿ ತುಳಸಿ ಹಿಂಗೆ ಬೆಳೆದಲ್ಲ, ಆ ತುಳಸಾದೇವಿ ಬಂದು ನಿಂತಾಳೇನು ಅಂತ ನಮ್ಗೆ ಹಂಗಾಗ್ಬಿಟ್ಟದ. ನೋಡಿ, ಒಂದ್ಸತಿ ತುಳಸಿ ತೋರಿಸ್ತೀನಿ, ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಆ ತುಳಸಿ ಒಳಗೆ ಏನು ನಮ್ಮ ಪವಿತ್ರತೆ ಇರ್ತಾಳೆ, ಪರಮಾತ್ಮ ಪಾದದಿಂದೇ ಹುಟ್ಟಿರ್ತಾಳೆ ಆಕಿ. ಪರಮಾತ್ಮ ಪಾದಕ್ಕೆ ನಿತ್ಯ ಅದನ್ನು ಸಮರ್ಪಣೆ ಮಾಡ್ತಾರೆ. ಅದಕ್ಕೆ ಹೆಣ್ಮಕ್ಳಿಗೆ ತುಳಸಿ ತೆಗಿಲಿಕ್ಕೆ ಹಾಕಿಲ್ಲ, ತುಳಸಿ ಪೂಜೆ ಮಾಡ್ಲಿಕ್ಕೆ ಮಾತ್ರ ಹಾಕ್ತದ. ನಮಗೆ ತುಳಸಿ ಗಿಡಕ್ಕೆ ನೀರು ಹಾಕ್ಬೋದು, ತುಳಸಿ ಗಿಡಕ್ಕೆ ನೀರು ಹಾಕೋದು. ಆದ್ರೆ ಏಕಾಸಿ ಮಾತ್ರ ತುಳಸಿ ನೀರು ಹಾಕಬಾರ್ದು. ಯಾಕೆ ಹಾಕಂದ್ರೆ ವಿಸರ್ಜನಾಭರಣದಿಂದ ಇದನ್ನ ಏಕಾಸಿ ವ್ರತ ಮಾಡ್ತಿದ್ದೆವು. ತುಳಸಾದೇವಿ ಲಕ್ಷ್ಮೀ ದೇವಿ ಸೇವೆ ಬರ್ತಾಳೆ, ಆಕೆ ನೀರು ಹಾಕಿದ್ರೆ ನಾವು ಊಟಕ್ಕೆ ಹಾಕಿದಂಗೆ ಆಗ್ತದೆ. 3 ದಿವಸ ಮಾಡಬಾರ್ದು, ಏಕಾಸಿ 1 ದಿವಸ ಮಾಡಬಾರ್ದು. ಅನಂತರ ಏನಾಯ್ತು, ಶುಭ ತೋರಿಸ್ಬೇಕಂದ್ರೆ ಒಂದು ಹಳ್ಳಿ ಗಿಡದ ಒಳಗೆ ಒಂದು ಬಂಗಾರ ಪಕ್ಷಿ ಅಂತೀವಿ, ಕಂಬಾರ್ಕಾಗಿ ಅಂತೀವಿ. ಅವಳು ವಿಡಿಯೋ ಮಾಡ್ಲಿಕ್ಕೆ ವಿಡಿಯೋ ಹೊತ್ಕೊಂಡು ಲಕ್ಷ ಇಲ್ಲ ಅನ್ಕರಿ ಆ ಕಂಬಾರ್ಕಾಗಿ ದೇವ್ರ ಲಕ್ಷ ಹೋಗಿ ನಾನು ತೋರಿಸ್ಲಾ? ಅವರು ಬಂಗಾರದ ಪಕ್ಷಿ ಅಂತ ಹೇಳ್ತಾ ಇದ್ದಾರೆ ನೋಡಿ, ನಾನು ತೋರಿಸ್ತೀನಿ. ಅಲ್ಲಿ ಅರಳಿ ಮರ ಇದೆ, ಅಲ್ಲಿ ಬಂಗಾರದ ಪಕ್ಷಿ ಕಾಣಿಸ್ತಾ ಇದೆ ಅಂತ ಅವರು ಹೇಳಿದ್ರು. ಹೋಯ್ತಂತೆ. ಏನಮ್ಮ ಹಾಗಂದ್ರೆ ಅದು ಶುಭ ಅಮ್ಮ. ಈಗ ದೇವ್ರಿಗೆ ನಾವು ಹೂ ಏರ್ಸಿರ್ತೀವಿ, ದೇವ್ರಗಳಿಗೆ ಏನೋ ತುಳಸಿ ಏರಿಸ್ತೀವಿ. ದೇವ್ರ ನಮಸ್ಕಾರ ಮಾಡೋ ಆ ಹೂ ಕೆಳಗೆ ನಿಂತಾರೆ ಎಷ್ಟು ನಮ್ಗೆ ಶುಭ ತೋರಿಸ್ತಾನೋ ಪರಮಾತ್ಮ. ಅಮ್ಮ ಮಾಡಿದ ಕೆಲಸ ಶುಭ ಆಯಿತು, ನಮ್ಮ ಮಾಡಿದ ಸಫಲ ಆಯಿತು ಅಂತ ನಾವು ಹೇಳ್ಕೊತೀವಿ. ಆ ಥರ ಹಳ್ಳಿ ಗಿಡದಂದ್ರೆ ಮತ್ತು ಅಶ್ವತ್ಥಾಮನ ವೃಕ್ಷ. ಅಶ್ವತ್ಥಾಮ ವೃಕ್ಷದಲ್ಲಿ ಮತ್ತು ಬಂಗಾರ ಪಕ್ಷಿ ಬಂದು ಕೂತಾಕಿ 1 ನಿಮಿಷ ಕಣ್ಣಿಗೆ ಬಿದ್ದು ಮತ್ತು ಪಕ್ಷಿ ಹೋಗ್ಬಿಡುತ್ತೆ. ನೋಡಿ, ಅಮ್ಮ ಅವರು ದಿನನಿತ್ಯದ ಪಾರಾಯಣ ಅವರು ನಮಗೆಲ್ಲ ಹೇಳ್ತಾ ಇದ್ದಾರೆ. ಅವರು ಎಷ್ಟು ಸತ್ಯವಾಗಿ ಹೇಳ್ತಾ ಇದ್ದಾರೆ ಅಂದ ತಕ್ಷಣ ಭಗವಂತ ಬಂಗಾರದ ಪಕ್ಷಿನ ಅವ್ರಿಗೆ ಕಣ್ಣಿಗೆ ದರ್ಶನ ಮಾಡಿಸಿ, ನೀನು ಹೇಳ್ತಾ ಇರೋದು ಸತ್ಯ, ನಿನ್ನಿಂದ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತ ಅವರಿಗೆ ದರ್ಶನ ಮಾಡಿದ್ದಾನೆ ಅಂದರೆ, ನೀವು ಅವ್ರನ್ನೆಲ್ಲ ನೋಡ್ತಾ ಇದ್ದೀರಾ ಅಂದರೆ ನೀವು ಎಷ್ಟು ಪುಣ್ಯ ಮಾಡಿದ್ದೀವಲ್ವಾ ಅಮ್ಮ. ತುಂಬ ಸಂತೋಷ ಆಯಿತು. ಇನ್ನೇನಾರ ನಮ್ಮ ಹೆಣ್ಣುಮಕ್ಳಿಗೆ ಹೇಳೋದಿತ್ತಾ? ಏನೇ ಮಾಡಿದ್ರು ಬೆಳಗಿನ ಜಾವು ಎದ್ದು ಕೂಡಲೇ ಮುಖ ತೊಳ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಬೆಳಗಿನ ಜಾವ 7:30 ಸೂರ್ಯ ಹುಟ್ಟೋದ್ರೊಳಗೆ ಆದಷ್ಟು ಥಳಿ ರಂಗೋಲಿ ಹಾಕಬೇಕು. 7 ಸೂರ್ಯ ಹುಟ್ಟೋದ್ರೊಳಗೆ. ಒಂದೊಂದು ಸಲ ಏನೂ ಆಗಲಿಲ್ಲ, ಅನಿರಾಪಸ ಊರಿಗೆ ಹೋಗಿರ್ತೀವಿ, ಊರಿಂದ ಬಂದಿರ್ತೀವಿ, ಆಗಲಿಲ್ಲ ಅಂದ್ರೆ ಅವಾಗೇನು ನೋಡ್ಕೊಂಡು ಬಿಟ್ಟು ಕೆಲಸ ಬಿಟ್ಟು ಮುಖ ತಗೊಂಡು ಥಳಿ ರಂಗೋಲಿ ಹಾಕ್ಕೊಂಡೆ ನಾವು. ಯಾಕಂದ್ರೆ ರುದ್ರದೇವ್ರು ಏನು ಮಾಡ್ತಾರೆ, ಅಲ್ಲಿ ತಮ್ಮ ತಲೆ ಮೇಲೆ ಸುವರ್ಣ ಪಾತ್ರೆ ಹಿಡ್ಕೊಂಡು ನಿಂತು ಬಿಟ್ಟಿರ್ತಾರೆ. ಯಾರ ಮನೆಯವ್ರು ಥಳಿ ರಂಗೋಲಿ ಹಾಕಿದ್ರೆ ಅಲ್ಲಿ ಹೋಗಿ ನಾವು ಬಂದು ನಿಂದಿರ್ತೀನಿ ಅಂತ ಹೇಳ್ತಾರೆ ರುದ್ರದೇವರಲ್ಲಿ. ಯಾಕಂದ್ರೆ ಅದಕ್ಕೆ ದೇವ್ರ ಮನೆಗೆ ಕೆಲಸಕ್ಕೆ ಕಸ ಬಳಿಬೇಕಾದ್ರೆ ಯಾಕೆ ಬಳಿಬೇಕು ಅಂದರೆ ದೇವ್ರ ನಿರ್ಮಾಲಿ ತೆಗೆದ್ರೆ ಅದನ್ನು ರುದ್ರದೇವರೇ ಹಿಡ್ಕೊಂಡು ನಿಂತಿರ್ತಾರೆ. ಅದಕ್ಕೆ ಅದರ ಭಾಗ್ಯ ನಮಗೆ ಸಿಗ್ತದಲ್ಲ. ದಿವಸ ನಾವು ರುದ್ರದೇವ್ರ ಸೇವೆ, ಅವರು ದೇವ್ರ ಸೇವೆ ಮಾಡೋದು, ನಮ್ಮ ರುದ್ರ ಸೇವೆ ನಮಗೆ ಮಾಡ್ಲಿಕ್ಕೆ ಸಿಗ್ತದೆ. ಅದು ಒಂದು ನಮ್ಮ ಮನಸ್ಸ ಸಂಕಲ್ಪ ಮಾಡ್ಕೋಬೇಕು. ಅದು ದೇವ್ರ ಮನೆ ಕಸ ಇನ್ನೊಬ್ರು ಹೊರಗೆ ಗಂಡನ ನೀರು ಹೊಡೆದು ಗಂಡನ ಕಡೆ ಕಸ ಬಳಸಿ ದಯಮಾಡಿ ಇದನ್ನು ಹೆಣ್ಣು ಮಕ್ಕಳು ಮಾಡಬಾರ್ದು.
ಯಾಕಂದ್ರೆ ಗಂಡಸರು ಮಾಡೋ ಕೆಲಸನೇ ಬೇರೆ, ಹೆಣ್ಮಕ್ಳು ಮಾಡೋ ಕೆಲಸನೇ ಬೇರೆ. ಅಮ್ಮ, ಇನ್ನೊಂದು ನಾನು ಸಂತೋಷದ ವಿಚಾರ ಹೇಳಬೇಕು. ನಮ್ಮ ಕೃಷ್ಣನ ಭಕ್ತರು ಪ್ರತಿಯೊಬ್ಬರು ಕೂಡ ನಕ್ಷತ್ರ ಇರೋ ಕಾಲಕ್ಕೆ ಸ್ನಾನ ಮಾಡ್ತಾ ಇದ್ದಾರೆ. ಪಾಪ ತುಂಬ ತಿಳ್ಕೊಂಡಿದ್ದಾರೆ. ಅವರು ಕೃಷ್ಣನ ಜಪ ಮಾಡ್ತಾರೆ. ಇವಾಗ ನೀವು ಹೇಳಿದ್ರಲ್ಲ, ನೀವು ಏನೇನು ಹೇಳಿದಾರೋ ಅದನ್ನೆಲ್ಲನೂ ಕೂಡ ಪಾರಾಯಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಕೆಲವರು ಹೇಳ್ಕೊಳ್ತಾ ಇದ್ದಾರೆ. ನೀವು ನಮ್ಮ ಕೃಷ್ಣನ ಭಕ್ತರಿಗೆ ವಿಶೇಷವಾದ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಾಡ್ತೀರಮ್ಮ? ಆಯಿತು, ಕೃಷ್ಣ ಪರಮಾತ್ಮೆ ಮಾಡ್ತಾನೆ. ನಾನು ಭಕ್ತಳೇ ಇಲ್ಲ, ಎಲ್ಲ ಭಕ್ತರ ಜೊತೆ ಈಗಿನ ಒಬ್ಬ ಭಕ್ತಳೆ. ನಾವು ಸ್ಪೆಷಲ್ ಭಕ್ತರು ತಗೊಂಡ್ರೆ ಪರಮಾತ್ಮ ಎಲ್ಲರಲ್ಲಿ ತಾನಾಗಿ ಎಲ್ಲರಲ್ಲಿ ಇರೋರು ಪರಮಾತ್ಮ. ಇನ್ನೊಬ್ರು ಬಿಡುವಂಗಿಲ್ಲ. ಯಾಕೆ ಪ್ರತಿಯೊಂದು ಜೀವರಾಶಿಗೂ ಆತ್ಮನಿಗೂ ಪರಮಾತ್ಮ ಇದ್ದೇ ಇರ್ತಾನೆ. ಆ ಪರಮಾತ್ಮನ ನಡ್ಕೊಂಡೇ ಪಡ್ಕೊಂಡೆ. ಅದಕ್ಕೆ ಬೆಳಗ್ಗೆ ಎದ್ಕೊಳ್ಳೆ ಪರಮಾತ್ಮನಪ್ಪ ನೀ ಇದ್ದಿ, ನೀ ಸಂರಕ್ಷಣೆ ಮಾಡ್ತೀನಿ, ನಿನ್ನ ಹೊರತು ಯಾರೂ ಗತಿ ಇಲ್ಲ. ಆಪತ್ ಸಖ ಅಂತ ನೀ ಅನ್ಸ್ಕೊಂಡಿ. ಇದ್ರ ಹೊರತು ನನಗೇನೂ ಆಗಲ್ಲಪ್ಪ. ಸ್ವಾಮಿನೇ ಕೃಷ್ಣನೇ ಇರ್ತಾನೆ. ಎಲ್ಲೇ ಹೋದ್ರು ನನಗಿಷ್ಟ ಕೃಷ್ಣನೇ ಇಷ್ಟನೇ. ನನಗೆ ರಗಡ ಆಪತ್ತು ತಂದಾನೆ ಕೃಷ್ಣ. ಅದು ಕುಂತಿದೇವಿಗೆ ಎಷ್ಟು ತಂದ ಅಷ್ಟೇ ತಂದಾನೆ. ಆದರೂ ನಾ ಏನು ಬರ್ಕೊತೀನಿ ದೇವರಿಗೆ, ಅಪ್ಪ ನೀ ನಿಂತು ಸಂರಕ್ಷಣೆ ಮಾಡ್ತಿರ್ತೀನಿ, ನಾ ಎದಕ್ಕೆ ಅನ್ಸಲಿ? ನಿನ್ನ ದಯ ಒಂದಿರಲಿ ಪರಮಾತ್ಮನ ಹಾಡು ಹಾಡ್ತೀವಿ ನಾವು, ಗೊತ್ತದಿಲ್ಲ? ದಯವಿರಲಿ ದಾಮೋದರ. ಆ ಪರಮಾತ್ಮನ ನಾವು ದಯ ಇತ್ತಂದ್ರೆ ನಾವು ಎಲ್ಲಿ ಹೋದರೂ ಏನೇನೇನೇನೋ ತ್ರಾಸಾಗಂಗಿಲ್ಲ. ಅದು ಒಂದು ವಿಶ್ವಾಸ, ದೃಢವಾದ ಭಕ್ತಿ, ದೃಢವಾದ ನಂಬಿಕೆ, ಅದು ಎಲ್ಲ ಜನರಿಗೂ ಮೂಡಲಿ ಅಂತ ಇಷ್ಟೇ ಹೇಳ್ಕೊಬೋದು ನಾ. ಇಷ್ಟೇ. ತುಂಬ ಸಂತೋಷ ಅಮ್ಮ. ನಮ್ಮ ಕೃಷ್ಣನ ಭಕ್ತರಿಗೆ ಒಳ್ಳೆಯ ವಿಷಯ ಹೇಳಿದ್ರಿ. ನಮ್ಮ ಕೃಷ್ಣನ ಭಕ್ತರ ಪರವಾಗಿ ಮತ್ತು ನಮ್ಮ ಪರವಾಗಿ ನಿಮಗೆ ಭಕ್ತಿಪೂರ್ವಕ ನಮಸ್ಕಾರ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಕೃಷ್ಣ ಪರಮಾತ್ಮ ನಾರಾಯಣ, ನಿಂದು ಏನೇನು ಮಾಡಿಸಿದ್ರು ಏನೋ ಕೃಷ್ಣ ನಾರಾಯಣ. ಹಂಗ ದಿವಸ ಹರಿಭಕ್ತಿ ಸಾರ ರಾಮಕೃಷ್ಣ ಇದು ರಾಮ ರಕ್ಷಾ ಸ್ತೋತ್ರ. ಹರೇ ಶ್ರೀನಿವಾಸ. ಅಲ್ಲಿ ನೋಡಲು ರಾಮ ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ, ರಾವಣನ ಮೂಲ ಬಲ ಕಂಡು ಕಪಿಸೇನೆ ಆವಾಗಲೇ ಬೆದರಿ ಓಡಿದವು. ಈ ವೇಳೆ ನರನಾಗಿ ಇರಬಾರದೆಂದೆನಿಸಿ ದೇವರಾಮಚಂದ್ರ ಜಗವೆಲ್ಲದಾನದ. ಅಲ್ಲಿ ನೋಡಲು ರಾಮ ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮ. ಅಲ್ಲಿ ನೋಡಲು ರಾಮ, ಅವನಿಗೆ ಇವ ರಾಮ, ಇವನಿಗೆ ಯಾವ ರಾಮ, ಅವನಿಯೊಳಿ ಪರಿ ರೂಪವುಂಟೆ. ಲವ ಮಾತ್ರದಿ ಅಸುರ ದುರುಳರೆಲ್ಲರೂ ಅವರವರ ಹೊಡೆದಾಡಿ ಹತರಾಗಿ ಹೋದರು. ಅಲ್ಲಿ ನೋಡಲು ರಾಮ, ಹನುಮದಾದಿ ಸಾತು ಜನರು ಅಪ್ಪಿಕೊಂಡು ಕುಣಿದಾಡಿದರು ಹರುಷದಿಂದ. ಕ್ಷಣದಲ್ಲಿ ಪುರಂದರ ವಿಠಲರಾಯ, ಕ್ಷಣದಲ್ಲಿ ಪುರಂದರ ವಿಠಲರಾಯ, ತನಗೊಡೆಯನು ತಾನು ಒಬ್ಬನಾಗಿ ನಿಂತ. ಅಲ್ಲಿ ನೋಡಲು ರಾಮ ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲಿ ಶ್ರೀರಾಮ. ಅಲ್ಲಿ ನೋಡ